ಒಂದು ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ವಫ್ ವಿವಾದ ಏನು ಎದ್ದಿದೆ ಅದರ ಸ್ಥಳ ವೀಕ್ಷಣೆ ಮತ್ತು ಸಂತ್ರಸ್ತರ ಜೊತೆಗೆ ಚರ್ಚೆ ಮತ್ತು ಹೋರಾಟ ಈ ದೃಷ್ಟಿಕೋನವನ್ನು ಇಟ್ಕೊಂಡು 4ನೇ ತಾರೀಕು ಬೀದರ್ ಮತ್ತು ಕಲಬುರಗಿಯಲ್ಲಿ 5ನೇ ತಾರೀಕು ಯಾದಗಿರಿಯಿಂದ ಲಿಂಗಸೂರು ಮೂಲಕ ರಾಯಚೂರು ಜಿಲ್ಲೆಯನ್ನು ಪ್ರವೇಶ ಮಾಡಿ ರಾಯಚೂರು ಜಿಲ್ಲೆಯ ಸಂತ್ರಸ್ತರ ಜೊತೆಗೆ ಚರ್ಚೆ ಮತ್ತು ಸಂವಾದವನ್ನು ಮಾಡಿ ಸದನದಲ್ಲಿ ಈ ಕುರಿತಾಗಿ ಗಟ್ಟಿಯಾದಂತಹ ಹೋರಾಟಕ್ಕೆ ಈಗಾಗಲೇ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಜೇಂದ್ರ ಅವರ ಮಾರ್ಗದರ್ಶನದಂತೆ ಸದನದ ಒಳಗೆ ಮತ್ತು ಹೊರಗೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದಂತಹ ಹೋರಾಟವನ್ನು ಕೈಗೊಳ್ಳುತ್ತೆ. ಒಂದು ಪಕ್ಷದ ವತಿಯಿಂದ ಏನು ತೀರ್ಮಾನ ಆಗಿದೆ, ಇದು ಬಹಳಷ್ಟು ದಿನಗಳ ಹಿಂದೆನೇ ತೀರ್ಮಾನ ಆಗಿತ್ತು. ದಿನಾಂಕಗಳನ್ನು ಅಧಿವೇಶನಕ್ಕೆ ಪೂರ್ವದಲ್ಲಿ ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲ ಪಕ್ಷದ ವರಿಷ್ಠರು ಸೇರಿ ತೀರ್ಮಾನ ಮಾಡಿರುವಂತಹ ದಿನಾಂಕ ಆಗಿದೆ. ಆ ದಿನಾಂಕದಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಅಧಿಕೃತವಾದಂತಹ ಪಕ್ಷದ ಹೋರಾಟ. ಇದು ಮಾಧ್ಯಮದ ಸೃಷ್ಟಿ. ಪಕ್ಷದಲ್ಲಿ ಯಾವ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ. ವ್ಯಕ್ತಿಗತವಾಗಿ ಯಾರು ಬೇಕಾದರೂ ಹೋರಾಟವನ್ನು ಮಾಡಬಹುದು, ಯಾರು ಬೇಕಾದರೂ ಇದು ಮಾಡಬಹುದು. ಆದರೆ ಪಕ್ಷದ ವತಿಯಿಂದ ಈ ಹೋರಾಟವನ್ನು ಅಧಿಕೃತವಾಗಿ ಕೈಗೊಂಡಿದ್ದೇವೆ. ಒಂದು, ಕರ್ನಾಟಕದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷವಾಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಈ ವೈಫಲ್ಯಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುವಂತಹ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ದಾರಿಯಲ್ಲಿ ಹೋದಾಗ ಮಾತ್ರ ಈ ಸರ್ಕಾರವನ್ನು ಕಟ್ಟಹಾಕಲಿಕ್ಕೆ ಸಾಧ್ಯ. ಈ ರೀತಿ ಗೊಂದಲಗಳು ಸೃಷ್ಟಿಯಾದರೆ ಲಾಭ ಆಗುವಂಥದ್ದು ಕಾಂಗ್ರೆಸ್ಗೆ. ಹಾಗಾಗಿ ಕಾಂಗ್ರೆಸ್ಸಿನ ಷಡ್ಯಂತ್ರಕ್ಕೆ ಯಾರೂ ಬಲಿಯಾಗೋ ರೀತಿ ಆಗಬಾರದು ಅನ್ನುವಂಥದ್ದು ಒಂದು ಅಪೇಕ್ಷೆ ಇದೆ. ಇಲ್ಲ, ಭಾರತೀಯ ಜನತಾ ಪಕ್ಷ ಅಧಿಕೃತವಾಗಿ ಹೋರಾಟವನ್ನು ಕೈಗೊಂಡಿದೆ. ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಕೈಗೊಂಡಿರುವಂತಹ ಹೋರಾಟ, ಅದರ ರೂಪರೇಷೆ ಬಗ್ಗೆ ಮಾತ್ರ ಮಾಡ್ತಾರೆ. ನೋಡಿ, ಒಂದು ರಾಜ್ಯಾಧ್ಯಕ್ಷರ ಹುದ್ದೆ ಅದು ಪಕ್ಷದ ಸಂವಿಧಾನಾತ್ಮಕ ಹುದ್ದೆ. ಆ ಹುದ್ದೆಗೆ ಪ್ರತಿಯೊಬ್ಬರೂ ಕೂಡ ಗೌರವ ಕೊಡಲೇಬೇಕು. ಹಾಗಾಗಿ ಆ ಹುದ್ದೆಗೆ ಚ್ಯುತಿ ಬರುವಂತಹ ಮಾತುಗಳನ್ನು ಯಾರೂ ಕೂಡ ಆಡಬಾರ್ದು. ಇದರಿಂದ ಕಾರ್ಯಕರ್ತರಿಗೆ ನೋವಾಗತ್ತೆ. ಈ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮ ಹಾಕಿದಂಥವರು ಭಾಳಷ್ಟು ಜನ ಇದ್ದಾರೆ. ಭಾಳಷ್ಟು ವರ್ಷದ ಅವರ ಶ್ರಮದ ಫಲವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಹಾಗಾಗಿ ಕಾರ್ಯಕರ್ತರಿಗೆ ನೋವಾಗತ್ತೆ. ನೋವಾಗದಂತೆ ಎಲ್ಲರೂ ಕೂಡ ನಡೆದುಕೊಳ್ಬೇಕು. ನೋಡಿ, ಮಹಾರಾಷ್ಟ್ರ ಚುನಾವಣೆ, ಉಳಿದ ರಾಜ್ಯಗಳ ಚುನಾವಣೆ, ಇದರಲ್ಲಿ ವರಿಷ್ಠರು ಇಡೀ ದೇಶವನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಸಮಯ ಸಿಕ್ಕಿಲ್ಲ. ಈಗ ವರಿಷ್ಠರ ಗಮನಕ್ಕೆ ಎಲ್ಲವೂ ಬಂದಿದೆ. ವರಿಷ್ಠರು ಎಲ್ಲವನ್ನು ಸರಿಪಡಿಸ್ತಾರೆ. ಆದರೆ ಎಲ್ಲದಕ್ಕೂ ವರಿಷ್ಠರೇ ಬಂದು ಸರಿಪಡಿಸೋದಾದರೆ ಪಕ್ಷದ ಕಾರ್ಯಕರ್ತರಾಗಿ ನಾವೇನು? ಹಾಗಾಗಿ ಇವತ್ತು ಯಾರಾದರೂ ಶಾಸಕರಾಗಿದ್ದಾರೆ ಅಂದರೆ, ಯಾರಾದರೂ ಮಾತನಾಡ್ತಾ ಇದ್ದಾರೆ ಅಂದರೆ ಅದು ಪಕ್ಷದ ವೇದಿಕೆಯಿಂದ ಬೆಳೆದು ಪಕ್ಷದ ವೇದಿಕೆಯಿಂದ ಅವರ ಗುರುತಿಸುವಿಕೆ ಆಗಿರುತ್ತೆ. ತಾನು ಬೆಳೆದಂತಹ ಪಕ್ಷಕ್ಕೆ ಹಾನಿ ಮಾಡುವಂತಹ ನಿಟ್ಟಿನಲ್ಲಿ ಯಾರೂ ಕೂಡ ಮಾತನಾಡಬಾರದು ಅಥವಾ ಪಕ್ಷಕ್ಕೆ ಧಕ್ಕೆ ತರಬಾರದು ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಬಯಸ್ತಾರೆ.
ಇಲ್ಲ, ಸಂಘಟನಾತ್ಮಕವಾಗಿ ಮೇಲಿಂದ ಮೇಲೆ ಸಭೆಗಳು ಆಗ್ತಿರ್ತವೆ, ಅದಕ್ಕಾಗಿ ಸಂಘಟನಾತ್ಮಕ ಸಭೆಗೆ ಅವ್ರು ಬರ್ತಾರೆ. ಒಂದು ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಫ್ ವಿವಾದ ಏನು ಎದ್ದಿದೆ ಅದರ ಸ್ಥಳ ವೀಕ್ಷಣೆ ಮತ್ತು ಸಂತ್ರಸ್ತರ ಜೊತೆಗೆ ಚರ್ಚೆ ಮತ್ತು ಹೋರಾಟ ಈ ದೃಷ್ಟಿಕೋನವನ್ನು ಇಟ್ಕೊಂಡು 4ನೇ ತಾರೀಕು ಬೀದರ್ ಮತ್ತು ಕಲಬುರಗಿಯಲ್ಲಿ, 5ನೇ ತಾರೀಕು ಯಾದಗಿರಿಯಿಂದ ಲಿಂಗಸೂರು ಮೂಲಕ ರಾಯಚೂರು ಜಿಲ್ಲೆಯನ್ನು ಪ್ರವೇಶ ಮಾಡಿ ರಾಯಚೂರು ಜಿಲ್ಲೆಯ ಸಂತ್ರಸ್ತರ ಜೊತೆಗೆ ಚರ್ಚೆ ಮತ್ತು ಸಂವಾದವನ್ನು ಮಾಡಿ ಸದನದಲ್ಲಿ ಈ ಕುರಿತಾಗಿ ಗಟ್ಟಿಯಾದಂತಹ ಹೋರಾಟಕ್ಕೆ ಈಗಾಗಲೇ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ವಿಜೇಂದ್ರ ಅವರ ಮಾರ್ಗದರ್ಶನದಂತೆ ಸದನದ ಒಳಗೆ ಮತ್ತು ಹೊರಗೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದಂತಹ ಹೋರಾಟವನ್ನು ಕೈಗೊಳ್ಳುತ್ತೆ. ಒಂದು ಪಕ್ಷದ ವತಿಯಿಂದ ಏನು ತೀರ್ಮಾನ ಆಗಿದೆ, ಇದು ಬಹಳಷ್ಟು ದಿನಗಳ ಹಿಂದೆನೇ ತೀರ್ಮಾನ ಆಗಿತ್ತು. ದಿನಾಂಕಗಳನ್ನು ಅಧಿವೇಶನಕ್ಕೆ ಪೂರ್ವದಲ್ಲಿ ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲ ಪಕ್ಷದ ವರಿಷ್ಠರು ಸೇರಿ ತೀರ್ಮಾನ ಮಾಡಿರುವಂತಹ ದಿನಾಂಕ ಆಗಿದೆ. ಆ ದಿನಾಂಕದಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಅಧಿಕೃತವಾದಂತಹ ಪಕ್ಷದ ಹೋರಾಟ. ಇದು ಮಾಧ್ಯಮದ ಸೃಷ್ಟಿ. ಪಕ್ಷದಲ್ಲಿ ಯಾವ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ. ವ್ಯಕ್ತಿಗತವಾಗಿ ಯಾರು ಬೇಕಾದರೂ ಹೋರಾಟವನ್ನು ಮಾಡಬಹುದು, ಯಾರು ಬೇಕಾದರೂ ಇದು ಮಾಡಬಹುದು. ಆದರೆ ಪಕ್ಷದ ವತಿಯಿಂದ ಈ ಹೋರಾಟವನ್ನು ಅಧಿಕೃತವಾಗಿ ಕೈಗೊಂಡಿದ್ದೇವೆ. ಒಂದು, ಕರ್ನಾಟಕದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷವಾಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಈ ವೈಫಲ್ಯಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುವಂತಹ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ದಾರಿಯಲ್ಲಿ ಹೋದಾಗ ಮಾತ್ರ ಈ ಸರ್ಕಾರವನ್ನು ಕಟ್ಟಹಾಕಲಿಕ್ಕೆ ಸಾಧ್ಯ. ಈ ರೀತಿ ಗೊಂದಲಗಳು ಸೃಷ್ಟಿಯಾದರೆ ಲಾಭ ಆಗುವಂಥದ್ದು ಕಾಂಗ್ರೆಸ್ಗೆ. ಹಾಗಾಗಿ ಕಾಂಗ್ರೆಸ್ಸಿನ ಷಡ್ಯಂತ್ರಕ್ಕೆ ಯಾರೂ ಬಲಿಯಾಗೋ ರೀತಿ ಆಗಬಾರದು ಅನ್ನುವಂಥದ್ದು ಒಂದು ಅಪೇಕ್ಷೆ ಇದೆ. ಇಲ್ಲ, ಭಾರತೀಯ ಜನತಾ ಪಕ್ಷ ಅಧಿಕೃತವಾಗಿ ಹೋರಾಟವನ್ನು ಕೈಗೊಂಡಿದೆ. ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಕೈಗೊಂಡಿರುವಂತಹ ಹೋರಾಟ, ಅದರ ರೂಪರೇಷೆ ಬಗ್ಗೆ ಮಾತ್ರ ಮಾತಾಡ್ತೀನಿ. ನೋಡಿ, ಒಂದು ರಾಜ್ಯಾಧ್ಯಕ್ಷರ ಹುದ್ದೆ ಅದು ಪಕ್ಷದ ಸಂವಿಧಾನಾತ್ಮಕ ಹುದ್ದೆ. ಆ ಹುದ್ದೆಗೆ ಪ್ರತಿಯೊಬ್ಬರೂ ಕೂಡ ಗೌರವ ಕೊಡಲೇಬೇಕು. ಹಾಗಾಗಿ ಆ ಹುದ್ದೆಗೆ ಚ್ಯುತಿ ಬರುವಂತಹ ಮಾತುಗಳನ್ನು ಯಾರೂ ಕೂಡ ಆಡಬಾರ್ದು. ಇದರಿಂದ ಕಾರ್ಯಕರ್ತರಿಗೆ ನೋವಾಗತ್ತೆ. ಈ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮ ಹಾಕಿದಂಥವರು ಭಾಳಷ್ಟು ಜನ ಇದ್ದಾರೆ. ಭಾಳಷ್ಟು ವರ್ಷದ ಅವರ ಶ್ರಮದ ಫಲವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಹಾಗಾಗಿ ಕಾರ್ಯಕರ್ತರಿಗೆ ನೋವಾಗತ್ತೆ. ನೋವಾಗದಂತೆ ಎಲ್ಲರೂ ಕೂಡ ನಡೆದುಕೊಳ್ಬೇಕು. ನೋಡಿ, ಮಹಾರಾಷ್ಟ್ರ ಚುನಾವಣೆ, ಉಳಿದ ರಾಜ್ಯಗಳ ಚುನಾವಣೆ, ಇದರಲ್ಲಿ ವರಿಷ್ಠರು ಇಡೀ ದೇಶವನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ ಸಮಯ ಸಿಕ್ಕಿಲ್ಲ. ಈಗ ವರಿಷ್ಠರ ಗಮನಕ್ಕೆ ಎಲ್ಲವೂ ಬಂದಿದೆ. ವರಿಷ್ಠರು ಎಲ್ಲವನ್ನು ಸರಿಪಡಿಸ್ತಾರೆ. ಆದರೆ ಎಲ್ಲದಕ್ಕೂ ವರಿಷ್ಠರೇ ಬಂದು ಸರಿಪಡಿಸೋದಾದರೆ ಪಕ್ಷದ ಕಾರ್ಯಕರ್ತರಾಗಿ ನಾವೇನು? ಹಾಗಾಗಿ ಇವತ್ತು ಯಾರಾದರೂ ಶಾಸಕರಾಗಿದ್ದಾರೆ ಅಂದರೆ, ಯಾರಾದರೂ ಮಾತನಾಡ್ತಾ ಇದ್ದಾರೆ ಅಂದರೆ ಅದು ಪಕ್ಷದ ವೇದಿಕೆಯಿಂದ ಬೆಳೆದು ಪಕ್ಷದ ವೇದಿಕೆಯಿಂದ ಅವರ ಗುರುತಿಸುವಿಕೆ ಆಗಿರುತ್ತೆ. ತಾನು ಬೆಳೆದಂತಹ ಪಕ್ಷಕ್ಕೆ ಹಾನಿ ಮಾಡುವಂತಹ ನಿಟ್ಟಿನಲ್ಲಿ ಯಾರೂ ಕೂಡ ಮಾತನಾಡಬಾರದು ಅಥವಾ ಪಕ್ಷಕ್ಕೆ ಧಕ್ಕೆ ತರಬಾರದು ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಬಯಸ್ತಾರೆ.
ಇಲ್ಲ, ಸಂಘಟನಾತ್ಮಕವಾಗಿ ಮೇಲಿಂದ ಮೇಲೆ ಸಭೆಗಳು ಆಗ್ತಿರ್ತವೆ. ಅದಕ್ಕಾಗಿ ಸಂಘಟನಾತ್ಮಕ ಸಭೆಗೆ ಅವ್ರು ಬರ್ತಾರೆ.